ಶಿವನ ಪೂಜೆಯ ಮಹತ್ವದ ಒಂದು ಕಥೆಯನ್ನು ಅಲ್ಲಿ ಹೇಳ್ತಾರೆ. ಒಬ್ಬ ನಂದಿ ಎಂಬವ ಒಂದು ಕಾಡಿನಲ್ಲಿ ಶಿವನ ಲಿಂಗ ಇಟ್ಟು ಪೂಜೆ ಮಾಡ್ತಾ ಇರ್ತಾನೆ. ಅದರ ಪಕ್ಕದಲ್ಲೇ ಒಂದು ದೊಡ್ಡದಾದಂತಹ ಕುಂಡ ಇದೆ, ನೀರಿನ ಕುಂಡ. ಅಲ್ಲಿ ನಿತ್ಯವೂ ಕೂಡ ಸ್ನಾನ ಮಾಡಿ ಶುದ್ಧವಾದಂತಹ ಜಲಗಳಿಂದ ಆ ಲಿಂಗಕ್ಕೆ ಪೂಜನೆಯನ್ನು ಮಾಡಿ ನಂತರ ತಾನು ನೈವೇದ್ಯಾದಿಗಳನ್ನು ಮಾಡಿ ಪೂಜೆಯನ್ನು ಮುಗಿಸಿ ಮತ್ತೆ ತನ್ನ ಮನೆಗೆ ಹೋಗ್ತಾ ಇದ್ದ ಅಂತ. ಹೀಗೆ ಮಾಡ್ತಾ ಇರುವಾಗ ಒಂದು ದಿನ ಅಲ್ಲಿಗೆ ಕಿರಾತ ಬರ್ತಾನೆ. ಕಿರಾತಕನಿಗೆ ಯಾವುದೇ ರೀತಿಯ ಸಂಸ್ಕಾರ ಇಲ್ಲ. ಆದರೆ ಶಿವಲಿಂಗವನ್ನು ನೋಡಿ ತನಗೂ ಕೂಡ ಅರ್ಚನೆ ಮಾಡಬೇಕು ಅಂತ ಆಸೆ ಆಯಿತು. ಆದ್ದರಿಂದ ಅವನು ಕೂಡ ಅರ್ಚನೆಯನ್ನು ಮಾಡಿದ. ಹೇಗೆ ಅರ್ಚನೆಯನ್ನು ಮಾಡಿದ ಅಂತಂದರೆ, ತಾನು ಪಾತ್ರೆಯಲ್ಲಿ ನೀರು ತಗೊಂಡು ಆ ಪಾತ್ರೆಯ ನೀರಲ್ಲಿ ಗಂಡೂಷವನ್ನು ಮಾಡಿದ. ಗಂಡೂಷ ಅಂದರೆ ಬಾಯಿ ಮುಕ್ಕಳಿಸುವುದು. ಮತ್ತು ಅದೇ ನೀರನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ. ಎಡಗೈಯಲ್ಲಿ ಪುಷ್ಪವನ್ನೆಲ್ಲ ಹಾಕಿದ. ಮಧ್ಯ ಮಾಂಸಾದಿಗಳನ್ನು ಮುಟ್ಟಿದಂತಹ ಕೈಗಳಿಂದಲೇ ಆ ಶಿವನ ಉಪಚಾರಗಳನ್ನೆಲ್ಲ ಮಾಡಿದ. ಮಾಂಸವನ್ನೇ ಅರ್ಪಿಸಿದ. ಹೀಗೆ ಶಿವಲಿಂಗಕ್ಕೆ ಪೂಜೆ ಮಾಡಿ ಆ ಕಿರಾತ ಹೋದ. ಒಂದು ದಿನ ಹೀಗೆ ಕಿರಾತ ಬಂದು ಪೂಜೆ ಮಾಡುವಾಗ ಆ ಶಿವಲಿಂಗಕ್ಕೆ ನಿತ್ಯವೂ ಅರ್ಚನೆ ಮಾಡ್ತಾ ಇದ್ದಂತಹ ನಂದಿ ಬಂದು ನೋಡ್ತಾನೆ. ತಾನು ಹಾಕಿದಂತಹ ಪುಷ್ಪಾದಿಗಳು ಇಲ್ಲ, ಅದರ ಬಳಿಯ ಮತ್ತೆ ಮಾಂಸಾದಿಗಳೆಲ್ಲ ಬಿದ್ದಿರ್ತದೆ. ಏನು ಸಂಗತಿ ಅಂತ ನೋಡಿದರೆ ಕಿರಾತ ಬಂದಲ್ಲಿ ಪೂಜೆ ಮಾಡ್ತಾನೆ. ಬಹಳ ಬೇಸರ ಆಯಿತು. ನಾನು ಇಷ್ಟೊಂದು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದೇನೆ, ಹಾಗಿರುವಾಗ ಒಬ್ಬ ಕಿರಾತ ಬಂದು ಇದನ್ನೆಲ್ಲ ಅಪವಿತ್ರಗೊಳಿಸ್ತಾ ಇದ್ದಾನೆ ಅಂತ. ನಂದಿ ತಕ್ಷಣ ಹೋಗಿ ತನ್ನ ಪುರೋಹಿತರ ಬಳಿ ಹೇಳ್ತಾನೆ. ಪುರೋಹಿತರದಕ್ಕೆ ಸರಿ, ಹಾಗಾದರೆ ನಾನೂ ಕೂಡ ಬರ್ತೇನೆ ಅಂತ ಒಂದು ದಿನ ಬರ್ತಾರೆ. ಬಂದು ನೋಡಿದಾಗ, ಮರೆಯಲ್ಲಿ ನಿಂತು ನೋಡಿದಾಗ ಯಾವತ್ತಿನ ಹಾಗೆ ಕಿರಾತ ತಾನು ಪೂಜೆ ಮಾಡ್ತಾ ಇದ್ದಾನೆ. ಅದಕ್ಕೆ ಪುರೋಹಿತರು ಹೇಳಿದರು, ಅವನನ್ನು ತಡೆಯುವುದಕ್ಕೆ ಹೋಗುವಂತಹ ಕೆಲಸ ಬೇಡ. ಸುಮ್ಮನೆ ಕಾಡಿನಲ್ಲಿ ಈ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡುವುದಕ್ಕಿಂತ ನೀನು ನಿನ್ನ ಮನೆಗೆ ತಕೊಂಡು ಹೋಗು ಅಂತ. ಆದ್ದರಿಂದ ಆ ಕಿರಾತ ಪೂಜೆ ಮಾಡಿದ ಬಳಿಕ ಆ ಶಿವಲಿಂಗವನ್ನು ತಗೊಂಡೋಗಿ ತನ್ನ ಮನೆಯಲ್ಲಿ ಇಟ್ಟುಕೊಳ್ತಾನೆ ಆ ನಂದಿ. ಮರುದಿನ ಮತ್ತೆ ಬಂದು ಆ ನಂದಿ ಆ ಕಿರಾತ ಪೂಜೆ ಮಾಡಲಿಕ್ಕೋಸ್ಕರ ಬರ್ತಾನೆ. ಗಂಡೂಷ ಮಾಡಿದಂತಹ ನೀರಿನಲ್ಲೇ ಅಭಿಷೇಕ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಶಿವಲಿಂಗ ಇಲ್ಲ. ಶಿವಲಿಂಗ ಇಲ್ಲದೇ ಇದ್ದದ್ದನ್ನು ಕಂಡು ಅವನಿಗೆ ತುಂಬ ದುಃಖ ಆಯಿತು. ದುಃಖ ಆಗಿ ಜೋರಾಗಿ ಶಿವನನ್ನು ಸ್ತೋತ್ರ ಮಾಡ್ತಾನೆ, ಕರೀತಾನೆ. ಹೀಗೆ ಕರೆದಾಗ ಕೊನೆಗೆ ಅವನ ಭಕ್ತಿಗೆ ಮೆಚ್ಚಿ ಶಿವನೇ ಸಾಕ್ಷಾತ್ತಾಗಿ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಇದನ್ನೆಲ್ಲವನ್ನು ಮತ್ತೆ ಆ ನಂದಿ ಮತ್ತು ಅವನ ಪುರೋಹಿತರು ಕಾಣ್ತಾ ಇರ್ತಾರೆ ಮರೆಯಲ್ಲಿ ನಿಂತು. ಆಶ್ಚರ್ಯ ಆಯಿತು. ನಾನು ಇಲ್ಲಿಯ ತನಕ ನಿತ್ಯವೂ ಕೂಡ ಶಿವನಿಗೆ ಚೆನ್ನಾಗಿ ಶುಚಿಯಾಗಿ ಅರ್ಚನಾಭಿಷೇಕಾದಿಗಳನ್ನು ಮಾಡ್ತಾ ಇದ್ದೆ, ಆದರೆ ನನಗೆ ರುದ್ರದೇವರು ಒಂದು ದಿನವೂ ಕೂಡ ಪ್ರಸನ್ನರಾಗಿ ಕಾಣಲಿಲ್ಲ. ಆದರೆ ಇವತ್ತು ಈ ಕಿರಾತಕ ಅತ್ಯಂತ ಅಶುಚಿಯಾಗಿ ಈ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದರೂ ಕೂಡ ರುದ್ರದೇವರು ಸ್ವೀಕಾರ ಮಾಡಿದ್ದಾರೆ ಅವನ ಪೂಜೆಯನ್ನು. ಅವನು ಕರೆದಾಗ ಪ್ರತ್ಯಕ್ಷ ಆಗಿದ್ದಾರೆ. ತಡೆಯಲಿಕ್ಕಾಗದೆ ಪ್ರತ್ಯಕ್ಷ ಆದಂತಹ ರುದ್ರದೇವರ ಬಳಿ ಹೋಗಿ ಕೇಳಿದಾಗ ರುದ್ರದೇವರು, ಇಲ್ಲ, ಈರುವರು ಭಕ್ತರೂ ಕೂಡ ನನಗೆ ಅತ್ಯಂತ ಇಷ್ಟರೇ ಆಗಿದ್ದೀರಿ. ಭಕ್ತನಾದವನು ನನಗೆ ಅಶುಚಿಯಾಗಿ ಪೂಜೆ ಮಾಡಲಿ ಅಥವಾ ಶುಚಿಯಾಗಿ ಪೂಜೆ ಮಾಡಲಿ, ನನಗೆ ಈ ನಿಮ್ಮ ಈರುವರಲ್ಲಿ ನಾನು ಭೇದವನ್ನು ಪರಿಗಣಿಸಲಿಲ್ಲ ಅಂತ. ಇದೆಲ್ಲ ಸ್ವಲ್ಪ ಭ್ರಾಮಕವಾದಂತಹ ಮಾತು ಇಲ್ಲಿ ಬಂದಿದೆ. ಇದೇ ಪುರಾಣಗಳಲ್ಲೇ ಮುಂದೆ ಅತ್ಯಂತ ಶುಚಿತ್ವವನ್ನು ಕೂಡ ಹೇಳಿದ್ದಿದೆ. ದೇವರ ಪೂಜೆ ಮಾಡಬೇಕಿದ್ರೆ ಏನೆಲ್ಲ ನಿಯಮಗಳನ್ನು ಅದನ್ನೆಲ್ಲ ಹೇಳಿದ್ದಿದೆ. ಆದರೆ ಒಂದು ರೀತಿ ದೇವರಿಗೆ ಹೇಗೆ ಪೂಜೆ ಮಾಡಿದರೂ ನಡೀತದೆ ಅಂತ ಹೇಳುವ ಭಾವನೆ ಬರುವಂತೆ ಈ ಮಾತುಗಳೆಲ್ಲ ಇಲ್ಲಿ ಬಂದಿದೆ. ಮುಂದೆ ಈ ಪುರಾಣದಲ್ಲಿ ಲಿಂಗಾವಿರ್ಭಾವದ ಒಂದು ಸನ್ನಿವೇಶ ಇದೆ. ರುದ್ರದೇವರು ಭಿಕ್ಷೆ ಬೇಡ್ತಾ ಅನೇಕ ಋಷಿಗಳ ಮನೆ ಹತ್ರ ಬರ್ತಾರೆ. ಅವರನ್ನು ನೋಡಿ ಋಷಿ ಪತ್ನಿಯರಿಗೆಲ್ಲ ತುಂಬ ಖುಷಿಯಾಯಿತು. ರುದ್ರದೇವರ ಹಿಂದೆ ಅವರೆಲ್ಲ ಹೋಗಿಬಿಟ್ರು. ಹೀಗೆ ಹೋಗಿಬಿಟ್ಟಾಗ ನಂತರ ಋಷಿಗಳು ತಮ್ಮ ಮನೆಗೆ ಬರ್ತಾರೆ. ಬಂದಾಗ ಋಷಿ ಪತ್ನಿಯರಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಬೀದಿಯ ಜನ ಎಲ್ಲ ಅವರೆಲ್ಲ ರುದ್ರನ ಹಿಂದೆ ಹೋಗಿದ್ದಾರೆ ಅಂತ ಹೇಳಿದರು. ಆಗ ಶಿವಸ್ಯ ಅಥ ಅಗ್ರತೋ ಭೂತ್ವ ಊಚು ಸರ್ವೇ ತ್ವರಾನ್ವಿತಾ ಕಿಂ ಕೃತಂ ಹಿ ತ್ವಯಾ ಶಂಭೋ ವಿರಕ್ತೇನ ಮಹಾತ್ಮನ ಪರದಾರಾಪಹರ್ತಾಸಿ ತ್ವಂ ಋಷೀಣಾಂ ನ ಸಂಶಯ. ಎಲ್ಲರೂ ಕೂಡ ಓಡಿ ರುದ್ರನ ಬಳಿ ಹೋಗಿ ಹೇಳಿದ್ರಂತೆ, ಏ ರುದ್ರ, ನೀನು ಎಷ್ಟು ದೊಡ್ಡ ಕೆಲಸ, ಕೆಟ್ಟ ಕೆಲಸ ಮಾಡಿಬಿಟ್ಟಿ. ಯಾಕೆ? ದಾರಾಪಹರ್ತಾತ್ವಂ, ಋಷಿಯರ ಮಡದಿಯರನ್ನು ನೀನು ಅಪಹಾರ ಮಾಡಿದ್ದಿ ಅಂತ ಹೇಳಿದಾಗ, ಯದ್ಯಪಿ ರುದ್ರದೇವರ ಪಾತ್ರ ಇರಲಿಲ್ಲ, ಸ್ವಯಂ ತಾನು ಋಷಿ ಪತ್ನಿಯರೇ ಬಂದಿದ್ದಾರೆ. ರುದ್ರದೇವರು
ಬೇಸರದಿಂದ ಸುಮ್ಮನೆ ನಿಂತುಬಿಟ್ರು. ಅಷ್ಟು ಹೊತ್ತಿಗೆ ಅವರ ಮುಂದೆ ದೊಡ್ಡದಾದಂಥ ಒಂದು ಲಿಂಗ ಬಂದು ಬಿದ್ದು ಬಿಟ್ಟಿತು. ಆ ಲಿಂಗ ಇದ್ದಕ್ಕಿದ್ದಾಗೆ ಬೆಳೆಯಿತು. ಭೂಮಿಯ ಒಳಗೂ ಕೂಡ ಆಳಕ್ಕೆ ಇಳಿಯಿತು, ಮೇಲೆಯೂ ಕೂಡ ತುಂಬ ದೊಡ್ಡದಾಗಿ ಬೆಳೆಯಿತು. ಅಷ್ಟಾಗುವಾಗ ಎಲ್ಲ ಋಷಿಗಳು ದೇವತೆಗಳೆಲ್ಲ ಬಂದರು. ಏನಿದು ಲಿಂಗ, ಇದರ ಬುಡಯಲ್ಲಿ ಕೊನೆಯಲ್ಲಿ ಅಂತ ಗೊತ್ತಾಗಲಿಲ್ಲ. ಆಗ ಆಶ್ಚರ್ಯಚಕಿತರಾಗಿ ಎಲ್ಲ ದೇವತೆಗಳು ತಮ್ಮಲ್ಲಿ ಅತ್ಯಂತ ದೊಡ್ಡವರಾದಂತಹ ಇಬ್ಬರಿಗೆ ಹೇಳಿದ್ರಂತೆ, ಅಸ್ಯ ಮೂಲಂ ತ್ವಯಾ ವಿಷ್ಣು ಪದ್ಮೋದ್ಭವ ಚಮಸ್ತಕಂ ಯುವಾಭ್ಯಾಂಚ ವಿಲೋಕ್ಯಂ ಸ್ಯಾತ್ ಸ್ಥಾನೇ ಸ್ಯಾತ್ ಪರಿಪಾಲಕವು. ರುದ್ರದೇವರು ಮುಂದಿದ್ದಾರೆ. ಹಾಗಿರುವಾಗ ವಿಷ್ಣುವಿಗೆ ಹೇಳಿದ್ರಂಥ ದೇವತೆಗಳು, ನೀನು ಈ ಲಿಂಗದ ಬುಡೆಯಲ್ಲಿದೆ ಅಂತ ನೋಡಿಕೊಂಡು ಬರಬೇಕು. ಬ್ರಹ್ಮದೇವರಿಗೆ ಹೇಳಿದ್ರಂತೆ ಇದರ ತುದಿಯಲ್ಲಿ ಇದೆ ಅಂತ ನೋಡಿಕೊಂಡು ಬರಬೇಕು. ಆಯಿತು ಅಂತ ಇಬ್ಬರು ಕೂಡ ಹೋಗಿದ್ದಾರೆ. ಬ್ರಹ್ಮದೇವರು ಮೇಲೆ ಹೋಗಿದ್ದಾರೆ, ಬಹಳ ಎತ್ತರಕ್ಕೆ ಹೋಗಿದ್ದಾರೆ. ಆದರೆ ಲಿಂಗದ ತುದಿ ಎಂಬುದು ಕಾಣ್ತಾ ಇಲ್ಲ. ಮೇರು ಪರ್ವತಕ್ಕಿಂತಲೂ ಮೇಲೆ ಹರಡಿದೆ. ಆದ್ದರಿಂದ ಇನ್ನು ನೋಡಿ ಪ್ರಯೋಜನ ಇಲ್ಲ, ಹಿಂದೆ ಬರೋಣ ಅಂತ ಬಂದಿದ್ದಾರೆ. ಯದ್ಯಪಿ ಇದು ತತ್ವಕ್ಕೆಲ್ಲ ತುಂಬ ದೂರವಾದಂತಹ ವಿಚಾರಗಳು, ಆದರೆ ಪುರಾಣ ಯಾವ ರೀತಿಯಾಗಿ ಚಿತ್ರಿಸಿದೆ ಎಂಬುದನ್ನಷ್ಟೇ ನಾವಿಲ್ಲಿ ಗಮನಿಸಬೇಕು. ಕೊನೆಗೆ ಬ್ರಹ್ಮದೇವರು ನಿಶ್ಚಯಿಸಿದ್ರಂತೆ. ಬ್ರಹ್ಮದೇವರು ಯದ್ಯಪಿ ಅತ್ಯಂತ ಪರಶುಕ್ಲ ತ್ರಯರಲ್ಲಿ ಸೇರಿದವರು, ಅವರಲ್ಲಿ ಅಜ್ಞಾನವಾಗಲಿ ಅಥವಾ ಕಾಮಕ್ರೋಧಾದಿಗಳಾಗಲಿ ವಿಪ್ರಲಿಪ್ಸ ಇದು ಯಾವುದೂ ಇಲ್ಲ. ಆದರೆ ಪುರಾಣ ಆ ಥರ ಹೇಳ್ತಾ ಇದೆ. ಅವರಿಗೆ ಬ್ರಹ್ಮದೇವರಿಗೆ ಯೋಚನೆ ಆಯಿತು, ಇನ್ನು ನಾನು ಕಾಣಲಿಲ್ಲ ಅಂತ ಹೇಳಿದರೆ ನಾನು ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಅದಕ್ಕೋಸ್ಕರ ಹೌದು ಲಿಂಗದ ತುದಿಯನ್ನು ಕಂಡಿದ್ದೇನೆ ಅಂತ ಹೇಳಬೇಕು. ಕಂಡಿದ್ದೇನೆ ಅಂತ ಹೇಳಿದ ತಕ್ಷಣ ಸಾಕ್ಷಿ ಏನು ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿ ಇಬ್ಬರು ಇದ್ರಂತೆ. ಯಾರು ಅಂದರೆ ಸುರಭಿ ಮತ್ತು ಕೇತಕಿ. ಸುರಭಿ ಅಂದರೆ ಕಾಮಧೇನು ದನ, ಕೇತಕಿ ಅಂದರೆ ಕೇತಕಿ ಪುಷ್ಪದ ಅಭಿಮಾನಿ ದೇವತೆ. ಅಂತೂ ಇಬ್ಬರು ದೇವತೆಗಳಿದ್ದರು. ಅವರ ಹತ್ರ ಹೇಳಿದರು ಬ್ರಹ್ಮದೇವರು, ನಾನು ಹೀಗೆ ಈ ದೊಡ್ಡದಾದಂತಹ ಲಿಂಗದ ತುದಿಯನ್ನು ನೋಡಿ ಬಂದಿದ್ದೇನೆ ಅಂತ ಹೇಳ್ತೇನೆ, ಸಾಕ್ಷಿ ಯಾರು ಅಂತ ಕೇಳಿದರೆ ನಿಮ್ಮನ್ನು ಹೇಳ್ತೇನೆ, ನೀವು ಬರಬೇಕು ಅಂತ. ಆಯಿತು ಅಂತ ಹೇಳಿದ್ದಾರೆ. ಮತ್ತೆ ದೇವತೆಗಳ ಬಳಿ ಹೋದಾಗ ವಿಷ್ಣು ದೇವರು ಹೇಳ್ತಾರೆ, ಇಲ್ಲ ನಾನು ಬುಡವನ್ನು ನೋಡ್ಲಿಕ್ಕೆ ಹೋಗಿದ್ದೇನೆ, ಆದರೆ ಬುಡ ಕಾಣಿಸಲಿಲ್ಲ. ಬ್ರಹ್ಮದೇವರ ಹತ್ರ ಕೇಳಿದಾಗ ಇಲ್ಲ ನಾನು ಕಂಡಿದ್ದೇನೆ ಅಂತ ಹೇಳ್ತಾರೆ. ಹಾಗಾದರೆ ಸಾಕ್ಷಿ ಏನು ಅಂತ ಕೇಳಿದಾಗ ಮತ್ತೆ ಯಥಾವತ್ತಾಗಿ ಸುರಭಿ ಮತ್ತು ಕೇತಕಿಯನ್ನು ತೋರಿಸ್ತಾರೆ. ಅವರಿಬ್ಬರು ಕೂಡ ಹೌದು ಬ್ರಹ್ಮದೇವರು ಇದರ ತುದಿಯನ್ನು ನೋಡಿದ್ದಾರೆ ಅಂತ ಸಾಕ್ಷಿ ಹೇಳ್ತಾರೆ. ಆದರೆ ಯಥಾರ್ಥವನ್ನು ವಿಚಾರ ಮಾಡಿದಾಗ ಬ್ರಹ್ಮದೇವರು ಇದರ ತುದಿಯನ್ನು ಕಾಣಲಿಲ್ಲ ಅಂತ ದೇವತೆಗಳಿಗೆ ಗೊತ್ತಾಗ್ತದೆ. ಆದ್ದರಿಂದ ಬ್ರಹ್ಮದೇವರು ಸುಳ್ಳು ಹೇಳಿದ್ದಾರೆ, ಆ ಸುಳ್ಳಿಗೆ ಸಾಕ್ಷಿಯಾಗಿ ಇವರಿಬ್ಬರಿದ್ದಾರೆ ಅಂತ ಅಂದುಕೊಂಡು ಆ ಇಬ್ಬರಿಗೆ ಸಾಕ್ಷಿಗಳಾದಂತಹ ಸುರಭಿಗೆ ಮತ್ತು ಕೇತಕಿಗೆ ಶಾಪ ಕೊಟ್ಟರಂತೆ. ತದಾ ಸರ್ವೇ ವಿಬುಧ ಸೇಂದ್ರಾವೈ ವಿಷ್ಣುನಾ ಸಹ ಶೇಪುಶ್ಚ ಸುರಭಿಂ ರೋಷಾತ್ ಮೃಷಾವಾದ ವಾದನ ತತ್ಪರಾಂ. ಅವಳು ಸುಳ್ಳು ಸಾಕ್ಷಿ ಹೇಳಿದ್ರಿಂದ ವಿಷ್ಣುವೇ ಮೊದಲಾದ ದೇವತೆಗಳು ಶಾಪ ಕೊಟ್ಟರಂತೆ. ಮುಖೇ ನೋಕ್ತಂ ತ್ವಯಾದ್ಯೈವ ಅನೃತಂಚ ತಥಾ ಶುಭಂ ಅಪವಿತ್ರಂ ಮುಖಂತೇಸ್ತು ಸರ್ವಧರ್ಮ ಬಹಿಷ್ಕೃತಂ. ಗೋವಿಗೆ ಶಾಪ ಕೊಟ್ಟರು. ಏನು ಅಂತ ಕೇಳಿದರೆ ನಿನ್ನ ಮುಖ ಅಪವಿತ್ರ ಆಗಲಿ ಅಂತ. ನಾವಿವತ್ತು ಯಾವ ಶುದ್ಧಿ ಮಾಡುವುದಾದರೂ ಕೂಡ ಶುದ್ಧಿಗೆ ಪಂಚಗವ್ಯ ಬೇಕು. ಎಲ್ಲ ಪ್ರಾಣಿಗಳಲ್ಲಿ ಅಪವಿತ್ರ ಅಂತ ಕರೆಸಿಕೊಂಡಂತಹ ಮಲಮೂತ್ರಗಳು ಗೋವಿನಲ್ಲಿ ಪವಿತ್ರ. ಅದರ ಹಾಲು, ಮೊಸರು, ತುಪ್ಪ ಇದೆಲ್ಲವೂ ಕೂಡ ಪಂಚಗವ್ಯ ಅಂತ ಕರೆಯಲ್ಪಡ್ತದೆ. ಜೊತೆಗೆ ಗೋರೋಚನವೂ ಕೂಡ. ಹೀಗೆ ಗೋವು ಅತ್ಯಂತ ಪವಿತ್ರ ಪ್ರಾಣಿ. ಆದರೆ ಅದಕ್ಕೆ ಶಾಪ ಕೊಟ್ಟರಂತೆ. ಏನು ಅಂತ? ಅಪವಿತ್ರ ಮುಖಂತೇಸ್ತು, ನಿನ್ನ ಮುಖ ಮಾತ್ರ ಅಪವಿತ್ರ ಆಗಲಿ ಅಂತ. ದನ ಎಷ್ಟು ಪವಿತ್ರ ಆದರೂ ಕೂಡ ಒಂದು ವೇಳೆ ದನ ಅರ್ಧ ತಿಂದು ಬಿಟ್ಟದ್ದು ವಸ್ತು ಇದ್ದರೆ ಅದು ಅಪವಿತ್ರ. ಸ್ಮೃತಿಗಳಲ್ಲಿ ಗವಾಘ್ರಾತ, ಗೋವು ಮೂಸಿದ್ರೂ ಕೂಡ ಅಂತಹ ಪದಾರ್ಥವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ ಅಂತ ನಿಷೇಧ ಮಾಡಿದ್ದಾರೆ. ಅದರ ಉಚ್ಚಿಷ್ಟ ಅದು ಅಪವಿತ್ರ. ಅದೇ ಆದರೂ ಕೂಡ ಕರುವಿನ ಉಚ್ಚಿಷ್ಟ ಅದು ಪವಿತ್ರ ಆಗ್ತದೆ. ಆದರೆ ಗೋವು ತಿಂದು ಬಿಟ್ಟದ್ದು ಅದು ಅಪವಿತ್ರ ಆಗ್ತದೆ. ಯಾಕೆ ಅಂತ ಕೇಳಿದರೆ ಈ ಶಾಪ, ದೇವತೆಗಳು ಕೊಟ್ಟಂತಹ ಶಾಪ. ಹಾಗೆ ಕೇತಕಿಗೂ ಕೂಡ ಶಾಪ ಕೊಟ್ಟರು. ಸುಗಂಧ ಕೇತಕಿ ಚ ಅಪಿ ಅಯೋಗ್ಯತ್ವಂ ಶಿವಾರ್ಚನೆ. ನಿನಗೆ ಶಿವನ ಅರ್ಚನೆಯಲ್ಲಿ ಅಯೋಗ್ಯತ್ವ ಬರಲಿ. ಕೇತಕಿ ಪುಷ್ಪವನ್ನು ನಾಗರ ಪಂಚಮಿ ಬಂತು ಅಂತಂದರೆ ಎಲ್ಲ ಕಡೆಯೂ ಕೂಡ
ಕೇತಕಿ ಪುಷ್ಪವನ್ನು ತಗೊಂಡೋಗಿ ಪೂಜೆ ಮಾಡ್ತಾರೆ. ಹಾಗೆ ಎಲ್ಲ ವಿಷ್ಣುವಾದಿ ಸಕಲ ದೇವತೆಗಳ ಪೂಜೆಯಲ್ಲಿಯೂ ಕೂಡ ಕೇತಕಿ ಬರ್ತದೆ. ಸತ್ಯನಾರಾಯಣ ಪೂಜೆಯಲ್ಲಿ ಹೇಳುವಾಗ ಕೇತಕಿ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳುವುದುಂಟು. ಆದರೆ ರುದ್ರನ ಪೂಜೆಯಲ್ಲಿ ಮಾತ್ರ ಕೇತಕಿ ಬರುವುದಿಲ್ಲ. ಯಾಕೆ ಅಂತ ಕೇಳಿದರೆ ಈ ನಿಮಿತ್ತ ಅಂತ ಈ ಪುರಾಣ ನಮಗೆ ಮಾಹಿತಿಯನ್ನು ಕೊಡ್ತಾ ಉಂಟು. ಹೀಗೆ ಈ ವಿಚಾರವನ್ನು ಹೇಳಿ ಮುಂದೆ ಲಿಂಗದ ಮಹತ್ವವನ್ನು ಹೇಳ್ತಾ ಲಿಂಗದ ಅರ್ಚನೆಯನ್ನು ಯಾರ್ಯಾರು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ದೊಡ್ಡದಾದಂತಹ ಒಂದು ಪಟ್ಟಿಯನ್ನು ಕೊಡ್ತಾರೆ. ಅಂದರೆ ಲಿಂಗದ ಅರ್ಚನೆಯನ್ನು ದೇವತೆಗಳು ಕೂಡ ಮಾಡಿದ್ದಾರೆ ಅಂತ. ಬ್ರಹ್ಮ ಮಣಿಮಯಂ ಲಿಂಗಂ ಪೂಜೆಯತ್ಯನಿಶಂ ಶುಭಂ. ಬ್ರಹ್ಮದೇವರು ಯದ್ಯಪಿ ರುದ್ರದೇವರ ತಂದೆ, ರುದ್ರನ ಪೂಜೆ ಮಾಡುವವರಲ್ಲ. ಲಿಂಗಂ ಅರ್ಚಯತಿ. ಲಿಂಗ ಅಂದರೆ ಅದು ಯಾವುದಾಗಬಹುದು. ಬ್ರಹ್ಮದೇವರ ಅರ್ಚನೆ ಮಾಡುವಂಥ ಲಿಂಗ ಅದು ವಿಷ್ಣುವಿನ ಲಿಂಗ ಅಂತಂದರೆ ಪೂಜೆ ಮಾಡಲಿಕ್ಕೆ ಅಡ್ಡಿಲ್ಲ. ಲಿಂಗ ಯಾರದ್ದು ಇರ್ತದೆ. ಅನೇಕ ದೇವಸ್ಥಾನಗಳಲ್ಲಿ ದುರ್ಗೆಗೂ ಲಿಂಗ ಇರುವುದಿದೆ, ಗಣಪತಿಗೂ ಲಿಂಗ ಇರುವುದಿದೆ, ವಿಷ್ಣುವಿಗೂ ಲಿಂಗ ಇದೆ, ಲಕ್ಷ್ಮೀನಾರಾಯಣ ಲಿಂಗಗಳಿದ್ದಾವೆ. ಆದ್ದರಿಂದ ಲಿಂಗ ಅಂದರೆ ಅದು ಶಿವಲಿಂಗವೇ ಆಗಬೇಕಾಗಿಲ್ಲ, ಲಿಂಗ ಅಷ್ಟೆ. ಹಾಗೆ ಭಾನು ತಾಮ್ರಮಯಂ ಲಿಂಗಂ ಪೂಜಯತ್ಯನಿಶಂ ಶುಭಂ ರೌಕ್ಮಂ ಲಿಂಗಂ ಕುಬೇರಶ್ಚ ಪಾಶೀ ಚ ರಕ್ತಮೇವ ಚ. ಈ ರೀತಿಯಾಗಿ ಬೇರೆ ಬೇರೆ ದೇವತೆಗಳು ಯಾವ ಯಾವ ಲಿಂಗಗಳನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊನೆಗೆ ದೈತ್ಯರು ಕೂಡ ಲಿಂಗಾರ್ಚನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ದೈತ್ಯಾನಾಂ ವೈಷ್ಣವಾಹ ಕೇಚಿತ್ ಪ್ರಹ್ಲಾದ ಪ್ರಮುಖ ದ್ವಿಜಾಹ. ದೈತ್ಯರಲ್ಲಿ ವೈಷ್ಣವ ದೈತ್ಯರಿದ್ದಾರೆ. ಯಾರು ಅಂತ ಕೇಳಿದರೆ ಪ್ರಹ್ಲಾದಾದಿಗಳು. ರಾಕ್ಷಸರಲ್ಲಿ ವಿಭೀಷಣ. ಇವರಿಬ್ಬರು ವೈಷ್ಣವರಾದಂತಹ ದೈತ್ಯ ಮತ್ತು ರಾಕ್ಷಸರು. ಅಷ್ಟೇ ಅಲ್ಲದೆ ಬಲಿಶ್ಚ ನಮುಚಿಶ್ಚೈವ ಹಿರಣ್ಯಕಶಿಪುಸ್ತತ ವೃಷಪರ್ವ ವೃಷಶ್ಚೈವ. ಹೀಗೆ ನಮುಚಿ, ವೃಷಪರ್ವ, ಬಲಿ ಅನೇಕರ ಪಟ್ಟಿಯನ್ನು ಹೇಳಿ ತುಂಬ ಅಸುರರ ಪಟ್ಟಿಯನ್ನು ಹೇಳ್ತಾರೆ. ಯಾವ ಯಾವ ಅಸುರರು ರುದ್ರದೇವರ ಯಾವ ಯಾವ ಲಿಂಗಗಳನ್ನು ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾ, ರಾವಣೇನ ತಪಸ್ತಪ್ತಂ ಸರ್ವೇಷಾಮಪಿ ದುಸ್ಸಹಂ ತಪೋಧಿಯೋ ಮಹಾದೇವ ತುತೋಷ ಚ ತದಾಭೃಶಂ. ಹೀಗೆ ಅಸುರರು ರುದ್ರದೇವರ ಉಪಾಸನೆಯನ್ನು ಮಾಡಿದ್ದನ್ನು ಹೇಳಿ ರಾವಣ ಕೂಡ ದೊಡ್ಡದಾದಂತಹ ತಪಸ್ಸು ಮಾಡಿದ್ದಾನೆ. ತಪಸ್ಸಿಗೆ ರುದ್ರದೇವರು ಮೆಚ್ಚಿ ನಿನಗೆ ಏನು ಬರಬೇಕು ಅಂತ ಕೇಳಿದ್ದಾರೆ. ಆಗ ರಾವಣ ಕೇಳಿದ್ದಾನೆ, ಜ್ಞಾನಂ ವಿಜ್ಞಾನ ಸಹಿತಂ ಲಬ್ಧಂತೇನ ಸದಾಶಿವಾತ್ ಅಜೇಯತ್ವಂಚ ಸಂಗ್ರಾಮೆ ದ್ವೈಗುಣ್ಯಂ ಶಿರಸಾಮಪಿ. ವಿಜ್ಞಾನ ಬರಬೇಕು, ಜ್ಞಾನ ಬೇಕು, ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಜೊತೆಗೆ ಅಜೇಯತ್ವ, ಯಾರಿಗೂ ತಾನು ಕೂಡ ಸೋಲಬಾರದು. ಇನ್ನು ದ್ವೈಗುಣ್ಯಂ ಶಿರಸಾಮಪಿ, ತಲೆ ದ್ವಿಗುಣವಾಗಬೇಕು. ಯಾರಿಂದ ದ್ವಿಗುಣ ಅಂದರೆ ರುದ್ರನಿಗಿಂತ ದ್ವಿಗುಣ. ಪಂಚವಕ್ತ್ರೋ ಮಹಾದೇವೋ ದಶವಕ್ತ್ರೋ ಹಿ ರಾವಣ. ರಾವಣಿಗೆ ದಶವಕ್ತ್ರ ಬರಲಿಕ್ಕೆ ಏನು ಕಾರಣ ಅಂತಂದರೆ ಅವನು ತಪಸ್ಸು ಮಾಡಿ ನಿನ್ನಕ್ಕಿಂತ 2 ಪಟ್ಟು ತಲೆ ಬೇಕು ಅಂತ ಕೇಳಿದ್ದಾನೆ.